ಇವತ್ತು ದೇವೇಗೌಡಜಿಯವರ ಶ್ರೀಮತಿಯವರು ಚೆನ್ನಮ್ಮನವರು ಬಹಳ ಸರಳ ಸಜ್ಜನಿಕೆ ಇದ್ದಂತ ತಾಯಿ. ಎಲ್ಲರೂ ಅವ್ರ ಬಗ್ಗೆ ಪ್ರಶಂಸೆಯನ್ನ ಮಾಡಿರುವಂತವ್ರೆ. ಅವರಿಗೆ CM ಇಬ್ರಾಹಿಂ ಅಂತವರು ಕೂಡ ರಾಜಕೀಯವಾಗಿ ವಿರೋಧವಾಗಿದ್ರು ಕೂಡ ಚೆನ್ನಮ್ಮ ಅವ್ರನ್ನ ದೇವತೆ ಸಮಾನವಾಗಿ ಅವರು ಹೊಗಳಿರುವಂಥದ್ದು ಮತ್ತೆ ಪ್ರಶಂಸೆ ಮಾಡಿರುವಂಥದ್ದು ನೋಡಿದ್ರೆ ಚೆನ್ನಮ್ಮನವ್ರು ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನ ತೋರಿಸುತ್ತೆ. ನಾನು ಇವತ್ತಿನ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ಚೆನ್ನಮ್ಮನವ್ರ ರೀತಿ ಬಾಳಿ ಬದುಕಿದ್ರೆ ಮಾತ್ರ ಒಂದು ಕುಟುಂಬ ಯಶಸ್ಸಿಗೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಚೆನ್ನಮ್ಮನವರು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು, ಪ್ರಧಾನಮಂತ್ರಿಗಳಾಗಿದ್ರು. ಕುಮಾರಸ್ವಾಮಿಯವರು ಅವ್ರ ಮನೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಆದರೆ ಚೆನ್ನಮ್ಮನವ್ರು ಯಾವತ್ತೂ ಕೂಡ ರಾಜಕೀಯವನ್ನು ಅಂಟಿಸ್ಕೊಂಡಿರ್ಲಿಲ್ಲ. ವಿರೋಧಿಗಳು ಮನೆಗೆ ಬಂದರೂ ಕೂಡ ನಾನು ಪತ್ರಿಕೆಯಲ್ಲಿ ಓದಿದಾಗ ನಿಜವಾಗ್ಲೂ ನಮ್ಮ ಕಣ್ಣೀರೇ ಬಂದ್ಬಿಡ್ತು. ಪತ್ರಿಕೆಯಲ್ಲಿ ಓದಿದಲ್ಲಿ ಕೂಡ ವಿರೋಧಿಗಳು ಬಂದರೂ ಕೂಡ ಅತಿ ಪ್ರೀತಿಯಿಂದ ಅವ್ರನ್ನ ಬೌಸ್ತಾ ಇದ್ರು, ಮತ್ತೆ ಅವ್ರನ್ನ ಉಪಚಾರ ಮಾಡಿ ಕಳಿಸ್ತಿದ್ರು ಅನ್ನೋದನ್ನ ಪತ್ರಿಕೆಯಲ್ಲಿ ಓದಿದಾಗ ನಿಜವಾಗ್ಲೂ ಕೂಡ ಮೇರು ವ್ಯಕ್ತಿತ್ವವನ್ನು ಇಟ್ಕೊಂಡಂಥವ್ರು ಚೆನ್ನಮ್ಮಾಜಿಯವರು. ಅವರು ಇವತ್ತು ಅಗಲಿದ್ದಾರೆ. ನಿನ್ನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಅಂತಿಮ ಸಂಸ್ಕಾರ ಏನು ನಾಳೆ ಇದೆ ಅಲ್ಲೂ ಕೂಡ ನಾನು ಭಾಗವಹಿಸ್ತೇನೆ. ಆ ದುಃಖ ತುಂಬುವಂಥ, ಆ ನೋವನ್ನು ತುಂಬುವಂಥ ಶಕ್ತಿ ಮಾನ್ಯ ದೇವೇಗೌಡಜಿಯವರಿಗೆ ಭಗವಂತ ಕೊಡಲಿ. ಅವ್ರ ಕುಟುಂಬದವ್ರಿಗೂ ಕೂಡ ಅವರ ಅಗಲಿಕೆಯ ದುಃಖವನ್ನು ತುಂಬುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾನು ಪೂಜ್ಯ ಚೆನ್ನಮ್ಮಾಜಿಯವರು ಇವತ್ತು ನಿಧನರಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ, ಅದರಲ್ಲೂ ಕೂಡ ಕರ್ನಾಟಕದ ಜನತೆ ಮತ್ತು ಕರ್ನಾಟಕ ರಾಜ್ಯಕ್ಕೇನೆ ಒಂದು ದೊಡ್ಡ ಆಘಾತ ಮತ್ತು ತುಂಬಲಾರದ ಒಂದು ನಷ್ಟ. ಇವತ್ತು ಚೆನ್ನಮ್ಮಾಜಿಯವರು ದೇವೇಗೌಡರ ಕುಟುಂಬದ ಒಂದು ದೊಡ್ಡ ಶಕ್ತಿಯಾಗಿದ್ರು ಮತ್ತು ಇವತ್ತು ಕುಮಾರಣ್ಣನವರಿಗೆ ಅವರ ಒಂದು ಆಶೀರ್ವಾದವೇ ಒಂದು ದೊಡ್ಡ ಶಕ್ತಿಯಾಗಿತ್ತು. ಅವರು ಪ್ರತಿಯೊಬ್ಬರನ್ನು ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು. ನಾವೇನಾದ್ರೂ ಮನೆಗೆ ಹೋದ್ರೆ ಅವರು ನಮ್ಮನ್ನ ಬಹಳ ತಮ್ಮ ಸ್ವಂತ ಮಕ್ಕಳ ತರನೇ ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥ ಒಂದು ದೊಡ್ಡ ಗುಣ, ಜೊತೆಗೆ ಅವರದೇ ಆದಂತ ಒಂದು ಅಗಾಧವಾದಂತ ಒಂದು ಶಕ್ತಿ ಇತ್ತು. ಅವರ ಕುಟುಂಬಕ್ಕೆ ದೊಡ್ಡ ಶಕ್ತಿ ಅನ್ನೋದಕ್ಕಿಂತ ಮೇಲಾಗಿ ನಮ್ಮೆಲ್ರಿಗೂ ಕೂಡ ಒಬ್ಬ ದೊಡ್ಡ ಶಕ್ತಿಯಾಗಿ ಅವರು ಚೆನ್ನಮ್ಮಾಜಿಯವರು ಕಾಣ್ತಾ ಇದ್ರು. ಅವರ ನಿಧನ ನಮ್ಮೆಲ್ಲರೂ ಕೂಡ ಬಹಳ ದುಃಖವನ್ನ ತಂದಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಅವರು ಯಾರಾದ್ರೂ ಮನೆಗೆ ಹೋದ್ರೆ ಎಲ್ರೂ ಕೂಡ ಕಾಫಿ ಕುಡಿತೀರಾ, ತಿಂಡಿ ತಿಂತೀರಾ, ಬನ್ನಿ ಊಟ ಮಾಡಿ ಅಂತ ಹೇಳಿ ಊಟ ಮಾಡ್ದಲೇನೆ ಕಳಿಸ್ತಾನೆ ಇರ್ತಿರ್ಲಿಲ್ಲ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು. ಆ ಒಂದು ಮಾತೃ ಹೃದಯ, ಜೊತೆಗೆ ಅವರಿಗೆ ಬಂದಂತವರಿಗೆ ಅವ್ರೇನು ಊಟ ಆಗ್ತಾ ಇದ್ರು, ಇದು ಮಾಡ್ತಿದ್ರು, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಆ ಒಂದು ಮಹಾನ್ ಶಕ್ತಿ ಇವತ್ತು ನಮ್ಮನ್ನ ಅಗಲಿರ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಜೊತೆಗೆ ಅವರ ಒಂದು ನೋವನ್ನ ಅವರ ಕುಟುಂಬ ವರ್ಗದವರು ಮತ್ತು ಅಭಿಮಾನಿಗಳು ಮತ್ತು ರಾಜ್ಯದ ಜನತೆ ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತನ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಪೂಜ್ಯ ಚೆನ್ನಮ್ಮಾಜಿಯವರು ಕಳ್ಕೊಂಡಿರುವಂಥ ನಾವು ಬಹಳ ದುಃಖ ತಪ್ತರಾಗಿದ್ದೇವೆ. ಇಡೀ ರಾಜ್ಯದ ರೈತಾಪಿ ಜನ ತಮ್ಮ ಕುಟುಂಬದ ಒಬ್ಬ ತಾಯಿಯನ್ನು ಕಳ್ಕೊಂಡಿದ್ದೀವಿ ಅಂತ ಅನ್ನೋ ಮನಸ್ಸಿನಲ್ಲಿ ದುಃಖದಲ್ಲಿದ್ದಾರೆ. ಶ್ರೀಮತಿ ಚೆನ್ನಮ್ಮಾಜಿಯವರು ಸಮುದ್ರದಂಥ ಹೃದಯ ವೈಶಾಲ್ಯ ಉಳ್ಳಂಥ ಜನ, ಭೂಮಿ ತೂಕದ ಹೆಣ್ಣುಮಗಳು. ಆ ಗುಣಗಳು ಇದ್ದಿದ್ದರಿಂದನೇ ಆ ಕುಟುಂಬ ಇಷ್ಟೊಂದು ಮೇಲಕ್ಕೆ ಬಂದು ಅವರ ಯಜಮಾನರು ನಮ್ಮ ಪೂಜ್ಯ HD ದೇವೇಗೌಡರವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಮಗಳು ಯಾವ ರೀತಿ ನಡ್ಕೊಂತಿದ್ರೋ ಆ ರೀತಿ ಒಂದು ದೊಡ್ಡ ಗುಣವನ್ನು ಹೊಂದಿಕೊಂಡಂಥ ಹೆಣ್ಣು ಮಗಳು. ಆದ್ದರಿಂದ ಅವರ ಅಗಲಿಕೆ ನಮ್ಮೆಲ್ಲರಿಗೂ ಕೂಡ ದುಃಖ ಆಗಿದೆ ಮತ್ತು ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ತಡೆಯುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ. ಹರದನಹಳ್ಳಿ ದೊಡ್ಡೇಗೌಡರ ಮಗನಾಗಿ ದೇವೇಗೌಡರು ಹುಟ್ಟಿ ಡೆಲ್ಲಿಯ ಕೆಂಪುಕೋಟೆ ಮೇಲೆ ರಾಷ್ಟ್ರ ಧ್ವಜವನ್ನು ಆರಿಸತಕ್ಕಂಥ ಕೀರ್ತಿಯ ಹಿಂದೆಗಡೆ ಚೆನ್ನಮ್ಮನವರ ಸಹಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನಿನ್ನೆಯಿಂದ ಸಾಕಷ್ಟು ರಾಜಕಾರಣಿಗಳನ್ನ ಅವ್ರವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು. ಇವತ್ತು ಯಾರು ಬೀದಿಯಲ್ಲಿ ನಿಂತ್ಕೊಂಡು ಕುಮಾರಣ್ಣ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ರು
ಅವರೆಲ್ಲರೂ ಕೂಡ ಚೆನ್ನಮ್ಮನವರ ಗುಣಗಾನವನ್ನ ಮಾಡ್ತಾ ಇದ್ದವರು. ಪಾಪ ಅವರೆಲ್ಲ ಮರ್ತ್ಬಿಟ್ರು. ಚೆನ್ನಮ್ಮನವ್ರ ಕೈನಲ್ಲಿ ಕೈ ತುತ್ತು ತಿಂದು ಅವ್ರ ಕುಟುಂಬವನ್ನೇ ಟೀಕೆ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಮರೆತು ಇವತ್ತೆಲ್ಲರೂ ಕೂಡ ಅವರು ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಇವತ್ತು ದೇವೇಗೌಡರ ಕುಟುಂಬಕ್ಕೆ ದುಃಖ ತಳಿತಕ್ಕಂಥ ಶಕ್ತಿ ಕೊಡ್ಲಿ, ಆದ್ರೆ ಇಡೀ ರಾಜ್ಯದ ಜನ ಇವತ್ತು ದುಃಖದಲ್ಲಿ ಮುಳುಗಿದ್ದಾರೆ. ಯಾರ ಬಾಯಲ್ಲಿ ಯಾವ ಫೇಸ್ಬುಕ್ ಅಲ್ಲಿ ನೋಡಿದ್ರು ಕೂಡ ಚೆನ್ನಮ್ಮನವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಅವರ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಅವ್ರು ಎಂತ ಅದೃಷ್ಟವಂತ ಅಂದ್ರೆ ಹೇಳ್ತಿರೋದು. ಪ್ರಾಣ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದೇವೇಗೌಡರನ್ನ ಕೈ ಹಿಡ್ಕೊಂಡ ಪ್ರಾಣವನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇವೆಲ್ಲವನ್ನು ಕೂಡ ನಾವು ಚಲನಚಿತ್ರದಲ್ಲಿ ನೋಡ್ತಾ ಇದ್ವಿ. ನಿಜ ಜೀವನದಲ್ಲಿ ಏನಾರು ನೋಡಿದ್ರೆ ಅದು ಚೆನ್ನಮ್ಮನವರು ಮತ್ತು ದೇವೇಗೌಡರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಕುಮಾರಣ್ಣ ಇರ್ಬೋದು ಅಥವಾ ರೇವಣ್ಣ ಇರ್ಬೋದು, ಅವ್ರ ಕುಟುಂಬದವ್ರೆಲ್ಲರೂ ಕೂಡ ತಾಯಿಯನ್ನ ಕಳ್ಕೊಂಡಿದೀವಿ ಅಂತಕ್ಕಂಥ ದುಃಖನ ನೋಡ್ತು ಅಂತ ಹೇಳಿದ್ರೆ ಬಹುಶಃ ಎಲ್ರಿಗೂ ಅರ್ಥ ಆಯ್ತದೆ ತಾಯಿಯ ಸಂಬಂಧ ಏನು ಅಂತ. ಜೊತೆಗೆ ಒಂದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಮಹಿಳೆಯರು ಯಾವ ರೀತಿ ಸಂಪ್ರದಾಯವಾಗಿ ಇರಬೇಕು, ಯಾವ ರೀತಿ ನಡೆಗಳನ್ನ ಕಲ್ತ್ಕೋಬೇಕು ಅಂತಕ್ಕಂಥದನ್ನಕ್ಕೆ ಶ್ರೀಮತಿ ಚೆನ್ನಮ್ಮನವರು ಒಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ದೇವೇಗೌಡರಿಗೆ ಮತ್ತೆ ಕುಮಾರಣ್ಣರಿಗೆ, ರೇವಣ್ಣವರಿಗೆ, ಅವ್ರ ಕುಟುಂಬದವರೆಲ್ಲರಿಗೂ ಕೂಡ ದುಃಖವನ್ನ ತಡಿತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ. ಅವ್ರ ಆತ್ಮಕ್ಕೆ ಶಾಂತಿಯನ್ನ ಸಿಗ್ಲಿ. ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರು ಬಂದಂತ ಸಂದರ್ಭದಲ್ಲಿ ಅವರ ದರ್ಶನವನ್ನ ಮಾಡೋದ್ರ ಮುಖಾಂತರ ನಾವು ಕೂಡ ಅವರ ಒಂದು ಇದಕ್ಕೆ ದುಃಖಕ್ಕೆ ಭಾಗಿಯಾಗೋಣ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.